ಹಾಯ್ ಗೈಸ್, ವೆಲ್ಕಮ್ ಟು ಮಿಸ್ಟರ್ ಗಣೇಶ್ ಎವನ್ ಯೂಟ್ಯೂಬ್ ಚಾನಲ್. ಗೈಸ್, ಮಾರ್ಕ್ ಸಿನಿಮಾದ ಅಫಿಷಿಯಲ್ ಟ್ರೈಲರ್ ರಿಲೀಸ್ ಆಗಿದೆ ಇವತ್ತು. ಒಂದು ರೀತಿ ಸಿನಿಮಾ ಪ್ರಿಯರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಅದರಲ್ಲೂ ಸುದೀಪ್ ಅವರ ಅಭಿಮಾನಿಗಳಿಗಂತೂ ಒಂದು ರೀತಿ ಬಿಗ್ ಡೇ ಅಂತಾನೆ ಹೇಳ್ಬೋದು. ನಾನು ಕೂಡ ಈಗ ತಾನೇ ಯೂಟ್ಯೂಬ್ನಲ್ಲಿ ಮಾರ್ಕ್ ಸಿನಿಮಾದ ಅಫಿಷಿಯಲ್ ಟ್ರೈಲರ್ ಅನ್ನ ನೋಡ್ಕೊಂಡು ಬಂದೆ. ಟ್ರೈಲರ್ ಮಾತ್ರ ಅದ್ಭುತವಾಗಿ ಮೂಡ್ ಬಂದಿದೆ. ನೀವು ಮಾರ್ಕ್ನ ಟ್ರೈಲರ್ ಅನ್ನ ನೋಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನೋಡಿಲ್ಲ ಅಂತಂದ್ರೆ ಯೂಟ್ಯೂಬ್ನಲ್ಲಿ ಹೋಗಿ ಸರಿಗಮ ಕನ್ನಡ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಮಾರ್ಕ್ನ ಅಫಿಷಿಯಲ್ ಟ್ರೈಲರ್ ರಿಲೀಸ್ ಆಗಿದೆ. ನೀವು ಕೂಡ ಬೇಗ ಹೋಗಿ ನೋಡಿ ಅಂತ ಹೇಳ್ತಾ, ಟ್ರೈಲರ್ ಬಗ್ಗೆ ಹೇಳೋದಾದ್ರೆ ಟ್ರೈಲರ್ ಅಂತೂ ಅದ್ಭುತವಾಗಿ ಮೂಡ್ ಬಂದಿದೆ. ಅದರಲ್ಲೂ ಡೈರೆಕ್ಟ್ರು ಈ ಒಂದು ಟ್ರೈಲರ್ನಲ್ಲಿ ಸಿನಿಮಾದ ಕಥೆಯನ್ನ ಬಿಟ್ಕೊಟ್ಟಿಲ್ಲ. ಯಾಕಂತಂದ್ರೆ ಕಥೆನ ಟ್ರೈಲರ್ ಅಲ್ಲೇ ಬಿಟ್ಕೊಟ್ಬಿಟ್ರೆ ನಾವು ಸಿನಿಮಾಗೆ ಜನ ಬರೋದಿಲ್ಲ ಜಾಸ್ತಿ ಅನ್ನೋ ಒಂದು ನಿರೀಕ್ಷೆಯಿಂದ, ಸಿನಿಮಾನ ಥಿಯೇಟರ್ಗೆ ಬಂದು ಜನ ನೋಡ್ಲಿ ಅನ್ನೋ ಒಂದು ಕಾರಣದಿಂದ ಹೆಚ್ಚಾಗಿ ಕಥೆನ ಟ್ರೈಲರ್ ಅಲ್ಲಿ ಬಿಟ್ಕೊಟ್ಟಿಲ್ಲ. ಆದ್ರೂ ಟ್ರೈಲರ್ ಅನ್ನ ನೋಡಿದಾಗ ನನಗೆ ಪರ್ಸನಲ್ ಆಗಿ ಅನ್ಸಿದ್ದೇನಪ್ಪ ಅಂತಂದ್ರೆ, ಒಂದು ರೀತಿ ಸುದೀಪ್ ಅವ್ರನ್ನ ಈ ಒಂದು ಮಾರ್ಕ್ ಸಿನಿಮಾದಲ್ಲಿ ಮಾಸ್ ಆಗಿ ತೋರಿಸಿದ್ದಾರೆ ಅಂತ, ಅಂದ್ರೆ ರೌಡಿಸಮ್ ಇರುವಂತ ಒಂದು ಸಿನಿಮಾ ಅಂತ ಅನ್ಕೋಬಹುದು. ಸುದೀಪ್ ಅವರು ಒಂದು ರೀತಿ ಮಾಸ್ ಆಗಿ ಕಾಣಿಸ್ಕೊತಾ ಇದ್ದಾರೆ ಅಂತ ನಾವು ಥಿಂಕ್ ಮಾಡ್ಕೋಬಹುದು. ಮತ್ತು ಇದೇ ಟ್ರೈಲರ್ ಅನ್ನ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ ಒಂದು ಡೈಲಾಗ್ ಕೂಡ ಇದೆ. ಆ ಡೈಲಾಗ್ ಕೂಡ ನಂಗೆ ತುಂಬಾನೇ ಇಷ್ಟ ಆಯ್ತು. ಏನ್ ಡೈಲಾಗ್ ಅದು ಅಂತಂದ್ರೆ, ಹದ್ದು ಆರ್ಕ ಬರೋದ್ ಲೇಟ್ ಆಗ್ಬೋದು, ಚಿರತೆ ಓಡ್ಕೊ ಬರೋದ್ ಲೇಟ್ ಆಗ್ಬೋದು, ಇದು ಮಾರ್ಕ್ ಅಂತೇಳಿ ಒಂದು ಡೈಲಾಗ್ ಕೂಡ ಬರುತ್ತೆ. ಆ ಡೈಲಾಗ್ ಕೂಡ ನಂಗೆ ತುಂಬಾನೇ ಇಷ್ಟ ಆಯ್ತು. ಮತ್ತೆ ಟ್ರೈಲರ್ ನೋಡಿದಂತ ಸಂದರ್ಭದಲ್ಲಿ ಆ ಸ್ಕ್ರೀನ್ ಪ್ಲೇ ನೋಡಿದೀನಿ. ಆ ಸ್ಕ್ರೀನ್ ಪ್ಲೇ ಕೂಡ ತುಂಬಾ ಚೆನ್ನಾಗಿದೆ. ಮತ್ತೆ ಆ ಕ್ಲಿಪ್ಸ್ ಅನ್ನ ಎಲ್ಲೆಲ್ಲಿ ಬಳಸಬೇಕು ಅದನ್ನ ಕರೆಕ್ಟ್ ಆಗಿ ಬಳಸಿದ್ದಾರೆ ಅಂತ ನನಗನ್ಸುತ್ತೆ. ಪ್ರತಿಯೊಂದು ಕ್ಲಿಪ್ಸ್ ಗಳನ್ನು ಕೂಡ ಆ ಟೈಮಿಂಗ್ ಗೆ ತಕ್ಕಂಗೆ ಕ್ಲಿಯರ್ ಆಗಿ ಹಾಕಿದ್ದಾರೆ ಅಂತ ಕೂಡ ಅನ್ಸುತ್ತೆ. ಮತ್ತೆ ಎಡಿಟಿಂಗ್ ಚೆನ್ನಾಗಿ ಬಂದಿದೆ. ಮತ್ತೆ ವಿಡಿಯೋ ಕ್ವಾಲಿಟಿ ಅಂತೂ ಕೇಳೋ ಹಾಗೆ ಇಲ್ಲ, ತುಂಬಾನೇ ಚೆನ್ನಾಗಿ ಮೂಡ್ ಬಂದಿದೆ. ಇನ್ನು ಯಾರು ಹೋಗಿ ಟ್ರೈಲರ್ ಅನ್ನ ನೋಡಿಲ್ಲ ಅಂದ್ರೆ ಬೇಗ ಹೋಗಿ ಟ್ರೈಲರ್ ಅನ್ನ ನೋಡಿ. ಮತ್ತೆ ಸಿನಿಮಾ ಕೂಡ 25ನೇ ತಾರೀಕಿಗೆ ರಿಲೀಸ್ ಆಗ್ತಾ ಇದೆ ವರ್ಲ್ಡ್ ವೈಡ್. ಸಿನಿಮಾನು ಕೂಡ ಥಿಯೇಟರ್ಗೆ ಹೋಗಿ ನೋಡಿ. ಮತ್ತೆ ಯಾವುದೇ ರೀತಿಯ ಸಿನಿಮಾಗಳಿಗೆ ಪೈರೇಸಿಯನ್ನ ಮಾಡೋದಕ್ಕೆ ಹೋಗ್ಬಿಡಿ. ಪ್ರತಿಯೊಂದು ಕನ್ನಡ ಸಿನಿಮಾವನ್ನ ಥಿಯೇಟರ್ಗೆ ಹೋಗಿ ನೋಡಿ. ಮತ್ತೆ ಈ ತಿಂಗಳು ಆಕ್ಚುಲ್ ಆಗಿ ದೊಡ್ಡ ದೊಡ್ಡ ಸಿನಿಮಾಗಳು ಬರ್ತಾ ಇದಾವೆ. ಪ್ರತಿಯೊಂದನ್ನು ಕನ್ನಡ ಸಿನಿಮಾಗಳನ್ನ ನೋಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.